ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ನಡೆದ ಕುಡುಬಿ ಉತ್ಸವ. ಅಕ್ಷರ ಜ್ಞಾನವಿಲ್ಲದ ನಮ್ಮ ಕುಡುಬಿ ಬುಡಕಟ್ಟುಗಳು, ಲಿಪಿಗಳಿಲ್ಲದ ನಮ್ಮ ಪೌರಾಣಿಕ ಕಥೆಗಳ ಪರಿಪೂರ್ಣ ಪರಿಕಲ್ಪನೆಯನ್ನ ಹಾಡಿನ ಮೂಲಕ ಹೇಳುವ ಬುದ್ಧಿ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ನಮ್ಮ ಸಂಸ್ಕೃತಿ ಉಳಿವಿಗೆ ಶ್ರಮಿಸೋಣ, ಜನಾಂಗಕ್ಕೆ ಸಿಗಬೇಕಾದ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡೋಣ ಎಂದು ಗೋವಾ ಮಾಜಿ ಸ್ಪೀಕರ್ ರಮೇಶ್ ತವಾಡ್ಕರ್ ಹೇಳಿದ್ದಾರೆ. ಅವರು ಜೊಯ್ಡಾ ಕೇಂದ್ರದ ಕುಡುಬಿ ಭವನದಲ್ಲಿ ದಿವಂಗತ ಬಾಬು ರಾಮ್ ಮಿರಾಶಿ ವೇದಿಕೆಯಲ್ಲಿ ಆಯೋಜಿಸಿದ್ದ ಕುಡುಬಿ ಉತ್ಸವ 2026ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ನಮ್ಮ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವ ಮೂಲಕ ನಮ್ಮ ಸಂಸ್ಕೃತಿ ಪರಂಪರೆ ಉಳಿಸಬೇಕಿದೆ. ನಮ್ಮ ಜನಾಂಗಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸೋಣ ಎಂದು ಕರೆ ನೀಡಿದ್ದಾರೆ. ಅತಿಥಿಯಾಗಿ ಪಾಲ್ಗೊಂಡ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ಜೊಯ್ಡಾ ತಾಲೂಕಿಗೆ ಶ್ರೀಮಂತ ಪರಂಪರೆಯನ್ನ ನೀಡಿದ ಬುಡಕಟ್ಟುಗಳು ರಾಜಕೀಯ ಪ್ರಜ್ಞೆ ಬಳಸಿಕೊಂಡು ಮುಂದೆ ಬರಬೇಕಿದೆ. ರಾಜ್ಯಕ್ಕೆ ಬೆಳಕು ಕೊಟ್ಟು ದೀಪದ ಬುಡದಲ್ಲಿ ಕತ್ತಲೆ ಎಂಬಂತಹ ಪರಿಸ್ಥಿತಿ ಇಲ್ಲಿನದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರುವ ಜಿಲ್ಲೆ. ಸಮಾಜದ ಪ್ರಗತಿಯ ಜೊತೆ ಸಾಂಸ್ಕೃತಿಕ ಜನಪದ ಪಾರಂಪರಿಕ ಪದ್ಧತಿ ಬೆಳಗುವಂತಾಗಲಿ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕುಡುಬಿ ಉತ್ಸವ ಕಾರ್ಯಕ್ರಮದ ರೂವಾರಿ ಹಾಗೂ ಕುಡುಬಿ ಜಿಲ್ಲಾಧ್ಯಕ್ಷ ಸುಭಾಷ ಗೌಡ, ನಮ್ಮ ಪೀಳಿಗೆ ನಮ್ಮ ಜನಾಂಗ ಸಂಸ್ಕೃತಿ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು. ಈ ಉದ್ದೇಶಕ್ಕಾಗಿ ಆಮ್ಚಿ ಸಂಸ್ಕೃತಿ ಆಮ್ಚಿ ಉತ್ಸವ ಎಂಬ ಧ್ಯೇಯದಡಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಮ್ಮ ಉಡುಗೆ ತೊಡುಗೆ ವೇಷಭೂಷಣ ಸಂರಕ್ಷಣೆ ಆಗಬೇಕಿದೆ. ಗ್ರಾಮದ ದೈವರುಗಳು ರಕ್ಷಣೆ, ದೈವತ್ವದ ಪರಿಕಲ್ಪನೆ ಯುವಕರಲ್ಲಿ ಮೂಡಬೇಕಿದೆ. ಕಾಡು ನಾಡು ಉಳಿಸಿ ಸಂರಕ್ಷಣೆ ಮಾಡಿದ ನಮಗೆ ರಾಜಕೀಯ ನಾಯಕರಿಂದ ಕಡೆಗಣನೆ ಆಗುತ್ತಿದೆ. ಜನಾಂಗ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಿಲ್ಲಿಸಬಾರದು ಎಂದರು. ಬುಡಕಟ್ಟು ಜನಾಂಗಗಳ ಅಧ್ಯಕ್ಷ ಶ್ರೀನಿವಾಸ ಶಾಸ್ತ್ರಿ ಮಾತನಾಡುತ್ತಾ, ಬುಡಕಟ್ಟ ಯುವಕರು ಉನ್ನತ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಏರಬೇಕು, ಪ್ರಾಮಾಣಿಕರಾಗಿ ಬೆಳೆಯಬೇಕು, ಸಾಮಾಜಿಕ ನ್ಯಾಯವಾದ ಪರಿಶಿಷ್ಟ ಪಂಗಡ ಹೋರಾಟ ಬಲಗೊಳ್ಳಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರೀನ್ ಇಂಡಿಯಾದ ಮಹೇಂದ್ರ ಕುಮಾರ್, ಅರಣ್ಯಾಧಿಕಾರಿ ಸಂತೋಷ್ ಚವ್ಹಾಣ್, ಕುಡುಬಿ ತಾಲೂಕಾ ಅಧ್ಯಕ್ಷ ಪ್ರೇಮಾನಂದ ವೇಳಿಪ, ಕುಣಿಗಿಣಿ ಮಠದ ರಘುವೀರ ಸ್ವಾಮಿ ಮಾತನಾಡಿದರು. ವೇದಿಕೆಯಲ್ಲಿ ಕುಡುಬಿ ಸಮಾಜದ ಸಂಸ್ಥಾಪಕ ಅಧ್ಯಕ್ಷ ಮಾಬಳು ಕುಂಡಲ್ಕರ್, ಯಲ್ಲಾಪುರ ತಾಲೂಕು ಅಧ್ಯಕ್ಷ ನಾರಾಯಣ ಕುಡುಬಿ, ಕಾರವಾರದ ಅಧ್ಯಕ್ಷ ಆರ್ಡಿ ಗಾಂವ್ಕರ್, ದಿವ್ಯಾನಿ ಗೌಡ, ತಹಶೀಲ್ದಾರ್ ಮಂಜುನಾಥ್ ಮುನ್ನೋಳಿ ಮುಂತಾದವರು ಉಪಸ್ಥಿತರಿದ್ದರು. ಉತ್ಸವದಲ್ಲಿ ಕೃಷ್ಣ ಗೌಡ ತಂಡದಿಂದ ಬುಡಕಟ್ಟು ಸಂಪ್ರದಾಯದ ಪ್ರಾರ್ಥನೆ ನಡೆಯಿತು. ಅಜಿತ್ ಮಿರಾಶಿ ಸ್ವಾಗತಿಸಿದ್ದಾರೆ. ಸುಭಾಷ್ ಕಾಚುಗಾರ ಹಾಗೂ ಮಿಥಾಲಿ ಕುಂಬಾಳ್ಕರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಕುಡುಬಿ ಸಂಪ್ರದಾಯ ಹಾಡುಗಳು, ನೃತ್ಯ ಹಾಗೂ ವಿವಿಧ ಮಹಿಳಾ ಮತ್ತು ಪುರುಷರ ಕಲಾ ತಂಡದಿಂದ ವೈವಿಧ್ಯಮಯ ಸೊಗಡಿನ ಸಾಂಸ್ಕೃತಿಕ ಕುಣಿತ ನೆನೆದ ಸಾವಿರಾರು ಪ್ರೇಕ್ಷಕರ ಮನಸೂರೆಗೊಂಡಿದೆ. ಕುಡುಬಿ ಉತ್ಸವ ತಾಲೂಕಿನ ಜನತೆಯ ಮೆಚ್ಚುಗೆಯೊಂದಿಗೆ ಯಶಸ್ವಿಯನ್ನ ಕಂಡಿದೆ. ಬ್ಯೂರೋ ರಿಪೋರ್ಟ್ ಹರೀಶ್ ಮಧುರೆಡ್ಡಿ, ಎನ್ಕೆಎಸ್ ಟಿವಿ4 ಜೊಯ್ಡಾ.